42ನೇ ಕವನ ಅರ್ಜುನನ ಬಗ್ಗೆ. ತುರುಗಾಚೆಯ ರೇವಂತ ಮದಕುಂಜರ ಮಹಾದಿ ವಿಜೇಂದ್ರ ಪಥ ಸಂಚರಣ ವರ ಮಾರ್ಥಾಂಡ ಎಂದಬ್ಬರಿಸೆ ಜನನಿಕರ ತುರಗ ಗಜರಥ ವಿವಿಧ ಶಿಕ್ಷಾ ಪರಿಣಿತಿಯ ತೋರಿದನು ಗುರುಕೃಪಾ ಸುರನದೀಜರು ಮುಳುಗಿದರು ಪುಳಕಾಂಬುಪುರದಲ್ಲಿ. ಅಂದರೆ ಕುದುರೆ ಹಾರಾಟದಲ್ಲಿ ಅರ್ಜುನನು ರೇವಂತನಿದ್ದ ಹಾಗೆ ಮದಗಜಗಳ ಹಾರಾಟದಲ್ಲಿ ಇವನು ಇಂದ್ರನಿದ್ದಂತೆ ಮಾರ್ಗ ಸಂಚಾರದಲ್ಲಿ ಇವನು ಸೂರ್ಯನಿದ್ದ ಹಾಗೆ ಎಂದು ನೋಟಕರು ಹೊಗಳುತ್ತಿದ್ದರು. ಕುದುರೆ ಆನೆ ರಥಗಳ ಏರಾಟದಲ್ಲಿ ತನ್ನ ಪರಿಣಿತಿಯನ್ನು ಅರ್ಜುನನು ಪ್ರದರ್ಶಿಸಿದನು. ವಿವಿಧ ಶಿಕ್ಷಾಕ್ರಮಗಳಲ್ಲಿ ಪ್ರೌಢಿಮೆಯನ್ನು ತೋರಿಸಿದ ಅವನ ವಿದ್ಯಾಪರಿಣಿತಿಯನ್ನು ಕಂಡು ಕೃಪಾ ದ್ರೋಣ ಭೀಷ್ಮರು ರೋಮಾಂಚನಗೊಂಡು ಆನಂದಾಶ್ರುಗಳಲ್ಲಿ ಮುಳುಗಿದರು. 43ನೇ ಕವನ. ಮತ್ತೆ ಕೊಂಡನು ಧನುವ ನೆರವಿನತ್ತ ಹೋಗಿ ಹೇಳಿದೂರ್ ವೃತ್ತರೆರೆದು ಜರ್ಜರಿತವಾಗಲು ತೋರಬೇಕೆನ್ನುತ್ತ ಬತ್ತಳಿಕೆಯಿಂದೊಗೆದ ಹೂಯುತ್ತಳಕ್ಕೆ ಆಯಿಸಿದನು. ಕರ್ಬೂಗೆ ಎಸೆತ ದುಳ್ಳಿರಿ ಸುರಿದು ಅಗ್ನೇಯ ಅಸ್ತ್ರ ಧಾರೆಯಲಿ. ಅಂದರೆ ಬಳಿಕ ಧನುಸ್ಸನ್ನು ಹಿಡಿದು ಜನಗಳ ಗುಂಪನ್ನು ದೂರಕ್ಕೆ ಹೋಗಲು ಹೇಳಿರಿ ಎಂದು ಕೇಳಿದನು. ದುರಾಚಾರಿಗಳ ಎದೆಯು ನಡುಗುವಂತಹ ವಿದ್ಯೆಯನ್ನು ತೋರಬೇಕಾಗಿದೆ, ದೂರ ಹೋಗಿ ಎಂದು ಅರ್ಜುನನು ತನ್ನ ಬತ್ತಳಿಕೆಯಿಂದ ಅಗ್ನೇಯ ಅಸ್ತ್ರವನ್ನು ಹೊರತೆಗೆದು ಬಿಲ್ಲಿನಲ್ಲಿ ಹೂಡಿ ಆಕಾಶಕ್ಕೆ ಬಿಡಲು ಅಸ್ತ್ರದಿಂದ ಕರಿಯ ಹೊಗೆ ಸುತ್ತಿ ಭಯಂಕರವಾದ ಉರಿಯು ಕಂಡುಬಂದಿತು. 44ನೇ ಕವನ. ತೆಗೆಸಿದನು ಶಿಖಶಿರವ ಧನುವಿಂದುಗಿಸಿದನು ವಾರಣವ ಬ್ರವ ಮೊಗೆದ ಅದ್ಭುತ ವಾರಿ ಉಪಸಂಹರಿಸಿದನು. ಮರಳಿ ಹಗಲನ್ನೊಂದೇ ತುತ್ತು ಮಾಡಿದ ವಿಗಿಡ ತಿಮುರಾಸ್ತ್ರದಲ್ಲಿ ತಿಮಿರವ ತೆಗೆಸಿದನು. ಸೂರ್ಯಾಸ್ತ್ರದಲ್ಲಿ ಬೆರಗಾಗಿ ಸುರನಿಕರ. ಅಂದರೆ ಅರ್ಜುನನು ವಾರುಣಾಸ್ತ್ರವನ್ನು ಪ್ರಯೋಗಿಸಲು ಆಗ್ನೇಯಾಸ್ತ್ರೀಯ ಉರಿಯು ಆರಿಹೋಯಿತು. ಅಂದರೆ ಬೆಂಕಿಯ ಅಸ್ತ್ರವನ್ನು ಹಾಕಿ ಕಾರ್ಮೋಡ ಎಲ್ಲ ಕರಿದಾದಾಗ ವರುಣಾಸ್ತ್ರವನ್ನು ಬಿಟ್ಟು ಅದನ್ನೆಲ್ಲ ತಣ್ಣಗಾಗಿಸಿದನು. ವಾರುಣಾಸ್ತ್ರವನ್ನು ಉಪಸಂಹರಿಸಿದನು. ತಿಮಿರಾಸ್ತ್ರವನ್ನು ಪ್ರಯೋಗಿಸಲು ಅದು ಹಗಲಿನ ಬೆಳಕನ್ನು ಒಂದೇ ತುತ್ತಿಗೆ ನುಂಗಿತು. ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿ ಕತ್ತಲೆಯನ್ನು ಪರಿಹರಿಸಿದನು. ಇದನ್ನು ನೋಡಿ ದೇವತೆಗಳು ಬೆರಗಾದರು. ಅಂದರೆ ಬೆಳಕನ್ನು ಕತ್ತಲಾಗಿಸಿ ಕತ್ತಲನ್ನು ಮತ್ತೆ ಬೆಳಗಾಗಿಸಿದನು ಸೂರ್ಯಾಸ್ತ್ರದಿಂದ. ಅಗ್ನಿಯಾಸ್ತ್ರದಿಂದ ಬೆಂಕಿಯನ್ನು ಹುಟ್ಟಾಕಿ ಮತ್ತೆ ವರುಣಾಸ್ತ್ರದಿಂದ ಅದನ್ನು ಹಾರಿಸಿದನು. ಈ ರೀತಿಯಾದ ಎಲ್ಲ ಪ್ರಯೋಗಗಳನ್ನು ಅರ್ಜುನನು ಮಾಡಿದ್ದರಿಂದ ಎಲ್ಲರೂ ಆಶ್ಚರ್ಯಪಟ್ಟು ನೋಡುತ್ತಿದ್ದರು. ಧನ್ಯವಾದಗಳು.